ಜಯಂತ್ ಎಲ್ರಿಗೂ ಶೇರ್ ಮಾಡ್ರಿ. KA ಬೋರ್ಡ್ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡಕತ್ತೀವಿ. ಡೈರೆಕ್ಟ್ ಕ್ವಶನ್ಸ್ ಹೋಗೋಣ. ಹೇಳಿಕೆ 1 ನೋಡ್ರಿ. ಮಳೆಗಾಲದಲ್ಲಿ ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿ ಹೆಚ್ಚು ಮಳೆಯನ್ನ ಪಡೆಯುತ್ತದೆ ಅಂತಂದೇಳಿ ಹೇಳಿಕೆ 1. ಆಮೇಲೆ ಕಾರಣ ಏನಂತಂದ ಹೇಳಿದ್ರ ಈ ಪ್ರದೇಶವು ಬಂಗಾಳ ಕೊಲ್ಲಿಯ ಶಾಖೆಯಿಂದ ಪ್ರಭಾವಿತವಾಗಿರುತ್ತದೆ ಅಂತಂದೇಳಿ ಈ ತರ ಕ್ವಶನ್ಸ್ ಗಳನ್ನ ಕೇಳಿದಾರ. ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಮಳೆಗಾಲದೊಳಗಡೆ ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿ, ಭಾರತದ ಪಶ್ಚಿಮ ಕರಾವಳಿ ಅಂದ್ರೆ ಮುಗಿದು ಹೋಗುತ್ತಲ್ಲ. ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿ ಅನ್ನೋದೇನು ವರ್ಡ್ ಅದು ಪ್ರಾಪರ್ ಆಗಿ ಸೆಂಟೆನ್ಸ್ ಇಲ್ಲಲ್ಲಿ ಬರಂಗಿಲ್ಲ. ದಕ್ಷಿಣ ಭಾರತ ಬರಬಾರ್ದಾಗಿತ್ತು, ಓನ್ಲಿ ಪಶ್ಚಿಮ ಕರಾವಳಿ ಬಂದಿದ್ರೆ ಪ್ರಾಪರ್ ಆಗಿರ್ತಿತ್ತು. ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಏನಂತಂದ್ರೆ ನಾವು ಪ್ರಾಪರ್ ಆಗಿ ನೋಡ್ಕೋತಿದ್ವಿ. ಈಗ ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿ ಅಂದ್ರೆ ಏನಂತ ತಿಳ್ಕೊಳ್ಳೋದು ನಾವು, ಅದು ಎಲ್ಲಿ ಅಂತಂದ್ ಗೊತ್ತಾಗಂಗಿಲ್ಲ. ಸೊ ಹೇಳಿಕೆ ರಾಂಗ್ ಐತೆ. ನೆಕ್ಸ್ಟ್, ಈ ಪ್ರದೇಶವು ಬಂಗಾಳ ಕೊಲ್ಲಿಯ ಶಾಖೆಯಿಂದ ಪ್ರಭಾವಿತವಾಗಿರುತ್ತದೆ ಅಂತಂದೇಳಿ. ಈ ಶಾಖೆ ಎಸ್, ಯಾಕಂತಂದ ಹೇಳಿದ್ರೆ ಈಗ ನೋಡ್ರಿ, ಈಗ ಈ ತರ ಏನಂತಂದ ಹೇಳಿದ್ರ ಮಾನ್ಸೂನ್ ಮಾರುತಗಳು ಬಂದಾಗ ಈ ಕಡೆಯಿಂದ ದಿಕ್ಕನ್ನ ಬದಲಾಯಿಸಿ ಇವುಗಳನ್ನ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತಂದ್ ಹೇಳ್ತೀವಿ. ಇದು ಅರಬ್ಬಿ ಶಾಖೆ. ಇನ್ನೊಂದ್ ಏನಂತಂದ ಹೇಳಿದ್ರೆ ಬಂಗಾಳ ಕೊಲ್ಲಿ ಶಾಖೆ ಅಂತಂದ್ ಹೇಳ್ತೀವಿ. ಇವು ಕೂಡ ಏನಂತಂದ ಹೇಳಿದ್ರೆ ಮಳೆಯನ್ನ ಸುರಿಸ್ತಾವ ಈ ಕಡೆ ಬಂದು. ಸೊ ಎರಡು ಕರೆಕ್ಟ್ ಐತೆ, ಕಾರಣ ರೀಸನ್ ಕರೆಕ್ಟ್ ಐತೆ, ಬಟ್ ಅದ್ರ ಹೇಳಿಕೆ ರಾಂಗ್ ಐತೆ. ಸೊ ಹೇಳಿಕೆ ಏನಂತಂದ ಹೇಳಿದ್ರ ರಾಂಗ್ ಐತೆ. ಸೊ ಇವಾಗ ನೋಡ್ರಿ, ನಮ್ಗೆ ಆಪ್ಷನ್ ಏನೈತೆ? ಓಕೆ, ಇಲ್ಲಿ ಕನ್ಸಿಡರ್ ಮಾಡಿದ್ರ ದಕ್ಷಿಣ ಭಾರತದಾಗ ನಾವು ಆಪ್ಷನ್ ತಗೊಂಡ್ವಿ ಅಂತಂದ ಹೇಳಿದ್ರೆ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಹೇಳಿಕೆನು ಕರೆಕ್ಟ್ ತಗೊಂಡಾರ, ಕಾರಣನು ಕರೆಕ್ಟ್ ಆಗಿ ತಗೊಂಡಿದ್ದಾರೆ. ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿ ಪರವಾಗಿಲ್ಲ. ಸೊ ಎರಡು ಕರೆಕ್ಟ್ ಇದಾವ. ಅದಾದಂದ್ರ ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಧ್ಯೇಯ ವಾಕ್ಯ ಏನು? ಗದಗ ಒಳಗಡೆ ಐತೆ. ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗದೊಳಗಡೆ ಒಂದು ಯೂನಿವರ್ಸಿಟಿ ಐತೆ. ಅದ್ರದ್ದು ಧ್ಯೇಯ ವಾಕ್ಯ ಬಂದ್ರ ಗ್ರಾಮೀಣ ಬೇರು ಮತ್ತು ಜಾಗತಿಕ ಮೇರು ಅಂತಂದ ಹೇಳಿ. ಗ್ರಾಮೀಣ ಬೇರು ಮತ್ತು ಜಾಗತಿಕ ಮೇರು ಅಂತಂದ ಹೇಳಿ ಅದ್ರದ್ದೊಂದು ವಾಕ್ಯ ಬರುತ್ತೆ, ಧ್ಯೇಯ ವಾಕ್ಯ. ಅದನ್ನ ನೆನ್ಪಿಟ್ಕೊಳ್ರಿ. ಸೇಮ್ ಅದೇ ತರ ಇವಾಗ ಬೆಂಗಳೂರು ಯೂನಿವರ್ಸಿಟಿ ಏನ್ ಬರುತ್ತ, ಬೆಂಗಳೂರು ಯೂನಿವರ್ಸಿಟಿ, ಆಮೇಲೆ ಧಾರವಾಡ ಯೂನಿವರ್ಸಿಟಿ ಧ್ಯೇಯ ವಾಕ್ಯ ಏನು ಅಂತಂದ ಹೇಳಿ ನನಗ ಕಮೆಂಟ್ ಗಳನ್ನ ಹಾಕ್ರಿ. ಇವು ಕೇಳುವಂತ ಕ್ವಶನ್ಸ್ ಗಳಾಗಿದಾವ. ಈ ಕೆಳಗಿನ ಸಮಿತಿಗಳಲ್ಲಿ ಯಾವುದರ ಶಿಫಾರಸಿನ ಮೇರೆಗೆ ಕೇಂದ್ರ ಜಾಗೃತ ಆಯೋಗವನ್ನ ಸ್ಥಾಪಿಸಲಾಯಿತು? CVC ಅಂತಂದ ಹೇಳ್ತೀವಿ, ಕೇಂದ್ರ ಜಾಗೃತ ಆಯೋಗ. ಇದನ್ನ ಯಾರ ಅಂಡ್ರ ಅಂತಂದ್ರೆ ಸಂತಾನಂ ಸಮಿತಿಯ ಶಿಫಾರಸಿನ ಮೇರೆಗೆ ಇದನ್ನ ಜಾರಿಗೆ ತಗೊಂಡು ಬರ್ತಾರ. ಇದು ಯಾವ್ದಕ್ಕೋಸ್ಕರ ಅಂತಂದ ಹೇಳಿದ್ರ ಭ್ರಷ್ಟಾಚಾರ ನಿರ್ಮೂಲನೆಗೋಸ್ಕರ. ಯಾವ್ದ್ರಗೋಸ್ಕರ? ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡೋಕೆ ಈ ಸಮಿತಿ ಏನನ್ ಮಾಡತ್ತ, ಕೇಂದ್ರ ಜಾಗೃತ ಆಯೋಗವನ್ನ ರಚನೆ ಮಾಡತ್ತ. ಇದೊಂದು ಸ್ವತಂತ್ರ ಸಂಸ್ಥೆಯಾಗೈತೆ. ಇವುಗಳನ್ನ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಕೃಪಲಾನಿ ಸಮಿತಿ ಏನಂತಂದ ಹೇಳಿದ್ರ ಆಡಳಿತ ಸುಧಾರಣೆಗಾಗಿ ಬರುವಂತದ್ದು. ಕೃಪಲಾನಿ ಸಮಿತಿ ಏನಂತಂದ್ರೆ ಆಡಳಿತ ಸುಧಾರಣೆಗೆ ಬರುವಂತದ್ದು ಒಂದಾಗೈತೆ. ಆಮೇಲೆ ರಂಗರಾಜನ್ ಸಮಿತಿ ಏನಂತಂದ ಹೇಳಿದ್ರ ಆರ್ಥಿಕ ನೀತಿಗಳಿಗೆ ಸಂಬಂಧಪಟ್ಟಂತಹ ಕಮಿಟಿ ಆಗೈತೆ, ಆರ್ಥಿಕ ನೀತಿಗಳಿಗೆ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನ ಯಾವ ರಾಸಾಯನಿಕವನ್ನ ಗಾಜಿನ ಶಿಶೆಯಲ್ಲಿ ಶೇಖರಣೆ ಮಾಡಬಾರ್ದು? ಗಾಜಿನ ಶಿಶೆ ಒಳಗಡೆ ಎಲ್ಲಾದ್ರೂ ಶೇಖರಣೆ ಮಾಡಿದ್ರೆ ಅಂತಂದ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಯಾರ. ಅಂದ್ರೆ ಗಾಜಿನ ಶಿಶೆಯಲ್ಲಿ ಯಾವ್ದನ್ನ ನೋಡ್ರಿ, ಯಾವ್ದನ್ನ ಮಾಡಬಾರ್ದು? ಹೈಡ್ರೋಕ್ಲೋರಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ಹೈಡ್ರೋಕ್ಲೋರಿಕ್ ಅಸಿಡ್ ಅನ್ನ ಗ್ಲಾಸ್ ಒಳಗಡೆನೆ ಇರ್ತಾರ. ಆಮೇಲೆ ಸಲ್ಫ್ಯೂರಿಕ್ ಆಮ್ಲ H2SO4 ಅಂತಂದ್ ಹೇಳ್ತೀವಿ, ಇದು HCl. ಇದನ್ನು ಕೂಡ ಗ್ಲಾಸ್ ಒಳಗಡೆ ಇಡ್ತಾರ. ಟಾರ್ಟಾರಿಕ್ ಆಮ್ಲ ಕೂಡ ಗ್ಲಾಸ್ ಅಲ್ಲಿ ಇಡ್ತಾರ. ಹೈಡ್ರೋಫ್ಲೋರಿಕ್ ಆಮ್ಲ ನೋಡ್ರಿ, HF ಅಂತಂದ್ ಹೇಳ್ತೀವಿ, HF ಹೈಡ್ರೋಫ್ಲೋರಿಕ್ ಆಮ್ಲ. ಇದು ಏನಂತಂದಿದ್ರ ಗ್ಲಾಸ್ ಅಲ್ಲಿ ಇಡಾಕ್ ಹೋಗ್ಬಾರ್ದು. ಯಾಕಂತಂದ ಹೇಳಿದ್ರ ಈ ಹೈಡ್ರೋಫ್ಲೋರಿಕ್ ಆಮ್ಲ ಸಿಲಿಕಾವನ್ನ ಏನ್ ಮಾಡತ್ತ, ಕರಗಿಸತ್ತ. ಯಾಕಂತಂದ ಹೇಳಿದ್ರೆ ಗಾಜಿನ ಒಳಗಡೆ ಸಿಲಿಕಾ ಕಂಟೆಂಟ್ ಇರುತ್ತೆ. ಸೊ ಗಾಜ್ ಏನಂತಂದ ಹೇಳಿದ್ರೆ ಒಡೆದು ಹೋಗುತ್ತ ಆ ರೀಸನ್ ಇಂದ. ಕ್ಲಿಯರ್? ನೆಕ್ಸ್ಟ್, ಈ ಕೆಳಗಿನ ರಸಗೊಬ್ಬರಗಳನ್ನ ಪರಿಗಣಿಸಿ ಈ ಮೇಲಿನ ಯಾವ ರಸಗೊಬ್ಬರ ಸಾರಜನಯುಕ್ತ ರಸಗೊಬ್ಬರ ಆಗೈತೆ? ಸಾರಜನಯುಕ್ತ ನೈಟ್ರೋಜನ್ ಕಂಟೆಂಟ್ ಅಂತ ಹೊಂದಿರುವಂತಹ ರಸಗೊಬ್ಬರ ಯಾವ್ದಾಗೈತಿ ಅಂತಂದ ಹೇಳಿ. ಎಸ್, ಯಾವ್ದಾಗೈತಿ ನೋಡ್ರಿ ಇದ್ರೊಳಗಡೆ? ಯೂರಿಯಾ. ಸೊ ಯೂರಿಯಾ ಅಂತಂದ್ ಹೇಳಿ ಬರುತ್ತ. ಇದ್ರೊಳಗಡೆ ಅತಿ ಹೆಚ್ಚು ನೈಟ್ರೋಜನ್ ಕಂಡು ಬರುತ್ತ. ಅತಿ ಹೆಚ್ಚು ನೈಟ್ರೋಜನ್ ಕಂಡು ಬರೋದಿಲ್ಲ ಅಂದ್ರೆ ಯೂರಿಯಾದೊಳಗಡೆ ಕಂಡು ಬರುತ್ತ. ಇದನ್ನ ಬಿಟ್ರೆ ನೆಕ್ಸ್ಟ್ ಯಾವುದು? ಅಮೋನಿಯಂ ನೈಟ್ರೇಟ್ ಅಂತಂದ್ ಹೇಳ್ತೀವಿ. ನೈಟ್ರೇಟ್ ಅನ್ನೋದ N ಅಂತಂದ್ ಹೇಳ್ತೀವಿ. ಸೊ ಅಮೋನಿಯಂ ನೈಟ್ರೇಟ್ ಒಳಗಡೆ ಸಾರಜನಕ ಕಂಡು ಬರುತ್ತೆ. ನೆಕ್ಸ್ಟ್, ಟ್ರಿಪಲ್ ಸೂಪರ್ ಫಾಸ್ಫೇಟ್ ಅಂತಂದ ಹೇಳಿ, ಇದ್ರಲ್ಲಿ ಫಾಸ್ಫರಸ್ ಕಂಡು ಬರುತ್ತೆ. ಆಮೇಲೆ ಪೊಟ್ಯಾಷಿಯಂ ಸಲ್ಫೇಟ್ ಒಳಗಡೆ ಪೊಟ್ಯಾಷಿಯಂ ಕಂಡು ಬರುತ್ತೆ. ಅಂದ್ರೆ ಇಲ್ಲಿ ಏನ್ ಕೇಳಿದಾರ? ಸಾರಜನಕ ನೈಟ್ರೋಜನ್. ಅಂದ್ರೆ A ಮತ್ತು B ಮಾತ್ರ ಸರಿಯಾಗೈತೆ. A ಮಾತ್ರ
ಬಿ ಮಾತ್ರ ಇದ್ರಲ್ಲಿ ಏನಂದ್ರ ಸರಿಯಾಗಿರೋ ಥಿಂಗ್ಸ್ ಗಳಾಗಿದಾವ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನವುಗಳನ್ನ ಪರಿಗಣಿಸಿ ಮೇಲಿನ ಹೇಳಿಕೆ ಆಧಾರದ ಮೇಲೆ ಸರಿಯಾದ ಉತ್ತರವನ್ನ ಗುರುತಿಸಿ ಅಂತಂದೇಳಿ. ಹೇಳಿಕೆ 1, ಹಾರ್ಮೋನ್ಗಳು ಇಂಟರ್ ಸೆಲ್ಯುಲಾರ್ ಸಂದೇಶವಾಹಕವಾಗಿ ಕಾರ್ಯನಿರ್ವಹಿಸುತ್ತವೆ ಅಂತಂದೇಳಿ. ಎಸ್, ಹಾರ್ಮೋನ್ಗಳು ಏನಂತಂದ್ರೆ ಅಂತಸ್ರಾವಕ ಗ್ರಂಥಿಗಳಿಂದ ಉತ್ಪತ್ತಿ ಆಗಿರ್ತಾವ, ಗ್ಲ್ಯಾಂಡ್ಸ್ ಗಳಿಂದ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗಳಿಂದ ಉತ್ಪತ್ತಿ ಆಗಿರ್ತಾವ. ಇವು ಜೀವಕೋಶಗಳಿಗೆ ಸಂದೇಶವನ್ನ ಇಂಟರ್ ಸೆಲ್ಯುಲಾರ್ ಅಂತಂದ ಹೇಳ್ತೀವಿ. ಇಂಟರ್ ಸೆಲ್ಯುಲಾರ್ ಅಂತಂದ ಹೇಳಿದ್ರ ಜೀವಕೋಶಗಳಿಂದ ಜೀವಕೋಶಗಳಿಗೆ, ಇಂಟರ್ ಸೆಲ್ಯುಲಾರ್ ಸೆಲ್ ಅಂತಂದೇ ಬರುತ್ತಲ್ಲ ಇಲ್ಲಿ, ಈ ಜೀವಕೋಶಗಳಿಗೆ ಇಂಟರ್ ಸೆಲ್ಯುಲಾರ್ ಕರೆಕ್ಟ್ ಆಗೈತೆ. ಹಾರ್ಮೋನ್ಗಳು ಜೀವಕೋಶಗಳಿಗೆ ಏನ್ ಮಾಡ್ತಾವ ಅಂದ್ರ ಸಂದೇಶವನ್ನ ಕಳಿಸ್ತಾವ. ನೆಕ್ಸ್ಟ್, ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಗಳಿಂದ ಉತ್ಪತ್ತಿ ಆಗ್ತಾವ. ಎಸ್, ಅದು ಕರೆಕ್ಟ್ ಐತೆ, ಎಂಡೋಕ್ರೈನ್ ಗ್ಲ್ಯಾಂಡ್ ಗಳಿಂದ ನಾವು ಉತ್ಪತ್ತಿ ಆಗ್ತಾವ. ಇದ್ರಲ್ಲಿ ನೋಡ್ರಿ ಪಿಟ್ಯೂಟರಿ ಅಂತಂದ ಹೇಳಿ ಬರುತ್ತೆ. ಪಿಟ್ಯೂಟರಿಯನ್ನ ನಾವು ಏನಂತ ಕರಿತೀವಿ? ಮಾಸ್ಟರ್ ಗ್ಲ್ಯಾಂಡ್ ಅಂತಂದ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಮಾಸ್ಟರ್ ಗ್ಲ್ಯಾಂಡ್ ಅಂತಂದ ಹೇಳಿ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಥೈರಾಕ್ಸಿನ್ ಅಂತಂದ ಹೇಳಿ. ಥೈರಾಕ್ಸಿನ್ ಅನ್ನೋ ಹಾರ್ಮೋನ್ ಏನ್ ಮಾಡತ್ತಂದ್ರ ಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗತ್ತ. ಅದಾದ ನಂತರ ಇನ್ಸುಲಿನ್ ಹಾರ್ಮೋನ್ ಬರುತ್ತೆ. ನೀವು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ ಬಾಳ ಸರಿ ಇದನ್ನ. ಇನ್ಸುಲಿನ್ ಮೆದೋಜೀರಕ ಗ್ರಂಥಿಯಿಂದ ಬಿಡುಗಡೆ ಆಗುವಂತದ್ದು. ಅಡ್ರಿನಲಿನ್ ಗ್ರಂಥಿಯಿಂದ ಬಿಡುಗಡೆ ಆಗುವಂತದ್ದು. ಆಮೇಲೆ ನೆಕ್ಸ್ಟ್, ಗಂಡಸ್ತನಕ್ಕೆ ಕಾರಣ ಟೆಸ್ಟೋಸ್ಟಿರಾನ್ ಹಾರ್ಮೋನ್, ಹೆಣ್ಣುತನಕ್ಕೆ ಕಾರಣ ಈಸ್ಟ್ರೋಜನ್ ಹಾರ್ಮೋನ್. ಇವೆಲ್ಲ ಬರ್ತವೆ. ಅಂದ್ರೆ ಇಲ್ಲಿ 2 ಹೇಳಿಕೆಗಳು ಕರೆಕ್ಟ್ ಆಗಿದಾವ. ನೆಕ್ಸ್ಟ್ ನೋಡ್ರಿ, ಈ ಕೆಳಗೆ ಕೊಟ್ಟಿರುವ ಯಾವ ಜೋಡಿಗಳಲ್ಲಿ ಗಾಜಿನ ವಿಧ ಮತ್ತು ಅದರ ಉಪಯೋಗಗಳನ್ನ ಸರಿ ಹೊಂದಿಸುತ್ತದೆ ಅಂತಂದೇಳಿ. ಎಸ್, ಇದ್ರಲ್ಲಿ ಯಾವ ಸರಿ ಇದಾವ್ ನೋಡ್ರಿ. ಫ್ಲಿಂಟ್ ಗ್ಲಾಸ್ ಅಂತಂದ ಹೇಳಿ ಬರುತ್ತೆ. ಗ್ಲಾಸ್ ಒಳಗಡೆ ಮತ್ತೆ ಡಿಫ್ರೆಂಟ್ ಆಗಿ ಬರ್ತಾವ. ಫ್ಲಿಂಟ್ ಗ್ಲಾಸ್ ಅಂತಂದ ಹೇಳಿ ಇದು ಕ್ಯಾಮ್ರಾ ಮಸೂರುಗಳನ್ನ, ಕ್ಯಾಮ್ರಾದಲ್ಲಿ ಏನಂತಂದ ಹೇಳಿದ್ರೆ ಮಸೂರುಗಳನ್ನ ಇದು ಮಾಡಕ್ಕೆ ಯೂಸ್ ಮಾಡ್ತಾರ ಕ್ಯಾಮ್ರಾದಲ್ಲಿ. ಅದಾದ ನಂತರ ಕ್ರೋಕ್ಸ್ ಗ್ಲಾಸ್ ಅಂತಂದ ಹೇಳಿ ಬರುತ್ತೆ. ಕಣ್ಣಿನ ಲೆನ್ಸುಗಳನ್ನ ತಯಾರು ಮಾಡಕ್ಕೆ ಯೂಸ್ ಮಾಡ್ತಾರೆ. ಸೋಡಾ ಲೈಮ್ ಗ್ಲಾಸ್ ಗಳನ್ನ, ರೀಸೆಂಟ್ ಬಾಟಲ್ ಗಳನ್ನ ತಯಾರು ಮಾಡಕ್ಕೆ. 3 ಕರೆಕ್ಟ್ ಇದಾವ. ಸೊ ಇದ್ರಲ್ಲಿ ಎ ಬಿ ಸಿ ಕರೆಕ್ಟ್ ಬರ್ತಾವ. ಎ ಬಿ ಸಿ 3 ಸರಿ ಅದಾವ. ನೆಕ್ಸ್ಟ್ ನೋಡ್ರಿ, ಯಾವ ಹೆಸರಿನ ವಿದ್ಯುತ್ ಕಾಂತೀಯ ವಿಕಿರಣಗಳನ್ನ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್, MRI ಸ್ಕ್ಯಾನಿಂಗ್ ಮಾಡ್ತಾರಲ್ಲ, MRI ಸ್ಕ್ಯಾನಿಂಗ್ ಮಾಡ್ಬೇಕಂತ ಹೇಳ್ತಾರ, ಅದರಲ್ಲಿ ಯಾವ ಕಿರಣಗಳನ್ನ ಬಳಸ್ತಾರ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರ. MRI ಸ್ಕ್ಯಾನಿಂಗ್ ಒಳಗಡೆ ರೇಡಿಯೋ ತರಂಗಗಳನ್ನ ಬಳಸ್ತಾರ. ರೇಡಿಯೋ ತರಂಗಗಳನ್ನ, ಗಾಮಾ ಬರಂಗಿಲ್ಲ. ಸೊ ಇವೆಲ್ಲ ತುಂಬಾ ಡೇಂಜರಸ್. ರೇಡಿಯೋ ತರಂಗಗಳನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರ MRI ಸ್ಕ್ಯಾನಿಂಗ್ ಗಳಲ್ಲಿ. ಗ್ಯಾಮಾ ಕಿರಣಗಳನ್ನ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಬಳಸ್ತಾರ. ಯಾವ್ದ್ರಲ್ಲಿ? ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಗ್ಯಾಮಾ ಕಿರಣಗಳನ್ನ ಬಳಸ್ತಾರ. ನೆಕ್ಸ್ಟ್, UV ರೇಸ್ ಅಂತಂದ ಹೇಳಿ ಬರ್ತಾವಲ್ಲ, UV ರೇಸ್ ನೇರಳಾತೀತ ಕಿರಣಗಳನ್ನ. ಇದು ಸೂರ್ಯನಿಂದ ಬರುವಂತ ನೇರಳಾತೀತ ಕಿರಣಗಳನ್ನ ಯಾವ್ದು ಅಬ್ಸರ್ವ್ ಮಾಡ್ಕೊಳುತ್ತಾ? O3 ಲೇಯರ್, ಓಝೋನ್ ಲೇಯರ್ ಅಂತಂದ ಹೇಳ್ತೀವಲ್ಲ, ಅದು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಇದು ಯಾವ್ದು ಎಲ್ಲಿರುತ್ತೆ ಅಂದ್ರೆ ಸ್ಟ್ರಾಟೋಸ್ಪಿಯರ್ ಅಲ್ಲಿ ಇರುತ್ತೆ. ಯಾವ್ದ್ರಲ್ಲಿ? ಸ್ಟ್ರಾಟೋಸ್ಪಿಯರ್ ಒಳಗಡೆ ಇರುತ್ತೆ ಓಝೋನ್ ಲೇಯರ್. UV ರೇಸ್ ಗಳನ್ನ ಅಲ್ಲೇ. ಸೊ ಅವು ಏನಂದ್ರೆ ಕ್ಯಾನ್ಸರ್ ಕಾರಕ ರೇಸ್ ಗಳಾಗಿರೋದ್ರಿಂದ ನೇರಳಾತೀತ ಕಿರಣಗಳನ್ನ ಎಲ್ಲಿ ಯೂಸ್ ಮಾಡಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸರಿಯಾಗಿರುವಂತ ಹೊಂದಾಣಿಕೆಯನ್ನ ನಾವು ಜೋಡಿಸ್ಬೇಕಿದ್ರ ಒಳಗಡೆ. ಎಸ್, 243ನೇ ವಿಧಿ. 243ನೇ ವಿಧಿ ಯಾವ್ದ್ರ ಬಗ್ಗೆ ಹೇಳುತ್ತ? 243ನೇ ವಿಧಿ ಏನ್ ಹೇಳುತ್ತ ಅಂತಂದ ಹೇಳಿದ್ರೆ ಪಂಚಾಯತ್ ರಾಜ್ಯದ ವಾಕ್ಯವನ್ನ ಕೊಡುತ್ತ. ಪಂಚಾಯತ್ ರಾಜ್ ಅಂದ್ರೆ ಏನು ಅಂತಂದ ಹೇಳಿ ಕೊಡುತ್ತ. ಇದು ಗ್ರಾಮ ಸಭಾ ಅಂತ ಬರಂಗಿಲ್ಲ. ಅದಾದ ನಂತರ 243D ಏನ್ ಹೇಳುತ್ತೆ ಅಂತಂದ್ರೆ ಮೀಸಲಾತಿ ಬಗ್ಗೆ, ಪಂಚಾಯತ್ ರಾಜ್ಗಳಲ್ಲಿ ಮೀಸಲಾತಿ ಬಗ್ಗೆ ಹೇಳುತ್ತೆ. ಕರೆಕ್ಟ್ ಆಗೈತೆ. ನೆಕ್ಸ್ಟ್ 243J ಅಂತಂದ ಹೇಳಿ, ಇದು ಪಂಚಾಯತ್ ಅಧಿಕಾರಿ ಇದ್ರ ಬಗ್ಗೆ ಎಲ್ಲ ಬರಂಗಿಲ್ಲ. ಸೊ ಪಂಚಾಯತ್ 243J. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರ ಜವಾಬ್ದಾರಿಗಳು ಅದ್ರ ಬೇರೆ ಬರುತ್ತೆ. 243K ಏನ್ ಬರುತ್ತೆ ಅಂತಂದ್ರೆ ಚುನಾವಣೆ ಬಗ್ಗೆ, ಪಂಚಾಯತ್ ರಾಜ್ಯಗಳ ಚುನಾವಣೆ ಬಗ್ಗೆ. ಅಂದ್ರೆ ಇಲ್ಲಿ ಬಿ ಮತ್ತು ಡಿ ಮಾತ್ರ ಸರಿಯಾಗಿದಾವ, ಉಳಿದುದು ರಾಂಗ್ ಅದಾವ. ಇಲ್ಲಿ ನೋಡ್ರಿ, 73ನೇ ತಿದ್ದುಪಡಿಯನ್ನ ಮಾಡಿ ಪಂಚಾಯತ್ ರಾಜ್ಯಗಳನ್ನ ಏನ್ ಮಾಡ್ತಾರ ಅಂದ್ರೆ ಜಾರಿಗೆ ತಗೊಂಡ್ ಬರ್ತಾರ. ಅದಕ್ಕಿಂತ ಮುಂಚೆ ಮೊದಲ ರಾಜ್ಯ ಯಾವ್ದಂತಂದ ಹೇಳಿದ್ರ ನಾಗೂರ್ ಒಳಗಡೆ, ರಾಜಸ್ಥಾನದ ನಾಗೂರ್ ಒಳಗಡೆ ಮೊದಲ ಪಂಚಾಯತಿಯನ್ನ ಸ್ಥಾಪನೆ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಆಂಧ್ರ ಪ್ರದೇಶದ ರಾಜ್ಯದೊಳಗಡೆ ಪಂಚಾಯತಿಗಳನ್ನ ಸ್ಥಾಪನೆ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಲೇಟರ್ ಎಲ್ಲಾ ರಾಜ್ಯಗಳಲ್ಲಿ ಸ್ಥಾಪನೆ ಮಾಡ್ಕೊಂತ ಬರ್ತಾರ. ಇಲ್ಲಿ ಪಂಚಾಯತ್ ರಾಜ್ಯಗಳಂತ ಬಂದ್ರೆ 3 ಹಂತದ ಪಂಚಾಯತ್ ವ್ಯವಸ್ಥೆ ಅಂತ ಬರುತ್ತೆ. ಒಂದು ಜಿಲ್ಲಾ ಪಂಚಾಯತ್ ಅಂತಂದ ಹೇಳ್ತೀವಿ, ಸೆಕೆಂಡ್ ಒನ್ ತಾಲೂಕ್ ಪಂಚಾಯತ್, ಥರ್ಡ್ ಒನ್ ಏನಂತಂದ್ರೆ ಗ್ರಾಮ ಪಂಚಾಯತ್. ಇದನ್ನ ಹೇಳುವಂತಹ ಒಂದು ಸಮಿತಿ ಯಾವ್ದಂದ್ರ ಬಲವಂತ್ ರಾಯ್ ಮೆಹ್ತಾ ಸಮಿತಿ ಅಂತಂದ ಹೇಳ್ತೀವಿ. ಯಾವುದು?
ಬಲವಂತ್ ರಾಯ್ ಮೆಹ್ತಾ ಸಮಿತಿ. ಇನ್ ಕೆಲವೊಂದ್ ಮೊದಲು ಸ್ಟಡಿ ಮಾಡೋಕಂತಂದ್ ಹೇಳಿ ಬಲವಂತ್ ರಾಯ್ ಮೆಹ್ತಾ ಸಮಿತಿಯನ್ನ ಕೊಡಂಗಿಲ್ಲ. ಸೊ ಇನ್ನೊಬ್ರಿಗೆ ಹೇಳ್ತಾರೆ, ನೀನೊಬ್ಬ ಸ್ಟಡಿ ಮಾಡ್ಕೊಂಬ ಎಷ್ಟ್ ಹಂತದ್ ಬೇಕು ಅಂತಂದೇಳಿ ಅವ್ ಸ್ಟಡಿ ಮಾಡ್ಕೊಂಡ್ ಬರ್ತಾನ. ಜಿಲ್ಲಾ ಪಂಚಾಯತ್ ಅದಾದ ನಂತರ ನೆಕ್ಸ್ಟ್ ಮಂಡಲ್ ಪಂಚಾಯತ್ ಅಂತಂದೇಳಿ 2 ಹಂತದ್ ಅಂತಂದ್ ಹೇಳ್ತೀವಿ. ಇದನ್ನ ಅಶೋಕ್ ಮೆಹ್ತಾ ಸಮಿತಿ ಅಂತಂದ್ ಹೇಳ್ತೀವಿ. ಇದನ್ನ ಕನ್ಸಿಡರ್ ಮಾಡಂಗಿಲ್ಲ. ಬಲವಂತ್ ರಾಯ್ ಮೆಹ್ತಾ ಸಮಿತಿ ಈಗ ಎಲ್ಲಾ ಕಡೆ ಜಾರಿಯಲ್ಲೈತೆ. ಅದಾದ ನಂತರ ಇನ್ನೊಂದ್ ಬರುತ್ತ, ಪಂಚಾಯತಿಗೆ ಸಂವಿಧಾನದ ಸ್ಥಾನಮಾನವನ್ನ ಕೊಡಬೇಕು ಅಂತಂದೇಳಿ ಅದಕ್ಕೆ ಹೋರಾಡಿದಂತ ಸಮಿತಿ ಯಾವ್ದಂದ್ರ LM ಸಿಂಘ್ವಿ ಕಮಿಟಿ ಅಂತಂದ್ ಹೇಳ್ತೀವಿ. ಯಾವ ಕಮಿಟಿ? LM ಸಿಂಘ್ವಿ ಕಮಿಟಿ. ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಟುಕೊಡ್ರಿ, ಕ್ವಶನ್ ಕೇಳ್ಬೋದು ನಿಮ್ಗೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ್ದು ಸರಿಯಾಗಿ ಹೊಂದಾಣಿಕೆ ಆಗೈತೆ ಅಂತಂದ್ ಹೇಳಿ. ಮನು ಬಾಕರ್ ಅವರು ಯಾವ್ದಕ್ ಬರ್ತಾರ? ಶೂಟಿಂಗ್ಗೆ. ಕ್ಲಿಯರ್. ಸ್ವಪ್ನಿಲ್ ಕುಸಾಲೆ ಅಂತಂದ್ ಹೇಳಿ ಬರ್ತಾರ. ಇದನ್ನ ನಾವು ಆಗ್ಲೇ ಡಿಸ್ಕಷನ್ ಮಾಡಿದವ್ ನೋಡ್ರಿ. ಶೂಟಿಂಗ್ಗೆ ಬರ್ತಾರೆ ಇವರು ಕೂಡ. ಅದಾದ ನಂತರ ನೆಕ್ಸ್ಟ್ ಅಮನ್ ಸೆಹರಾವತ್ ಕುಸ್ತಿಗೆ. ಇವರೆಲ್ಲ ಯಾರಂತಂದ್ ಹೇಳಿದ್ರ ಒಲಿಂಪಿಕ್ಸ್ ಒಳಗಡೆ, ಪ್ಯಾರಿಸ್ ಒಲಿಂಪಿಕ್ಸ್ ಒಳಗಡೆ ಪದಕಗಳನ್ನ ಗೆದ್ದಂತವ್ರು. ನೆಕ್ಸ್ಟ್ ಜಾವ್ಲಿನ್ ಥ್ರೋ, ನೀರಜ್ ಚೋಪ್ರಾ. ಎಲ್ಲವೂ ಕರೆಕ್ಟ್ ಇದಾವ. ಇವ್ರ ಏನ್ ಮಾಡ್ತಾರ ಅಂತಂದ್ರೆ ಬೆಳ್ಳಿ ಪದಕವನ್ನ ಗೆದ್ರೆ ಇವ್ರು 3 ಜನ ಕಂಚಿನ ಪದಕವನ್ನ ಗೆಲ್ತಾರ. ಟೋಟಲ್ ಆಗಿ 6 ಪದಕಗಳು ಬರ್ತಾವ 2024 ಪ್ಯಾರಿಸ್ ಒಲಿಂಪಿಕ್ಸ್ ಒಳಗಡೆ. ಸೊ ಟೋಟಲ್ ಆಗಿ 5 ಕಂಚಿನ ಪದಕಗಳಾದ್ರ 1 ಬೆಳ್ಳಿ ಪದಕವನ್ನ ಗೆಲ್ತಾರ. ನೆಕ್ಸ್ಟ್ ನೋಡ್ರಿ, ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತ ಗೆದ್ದ ಒಟ್ಟು ಪದಕಗಳ ಸಂಖ್ಯೆ ಎಷ್ಟಂತಂದ್ ಹೇಳಿದ್ರ ಟೋಟಲ್ ಆಗಿ ಎಷ್ಟು? 6 ಪದಕಗಳು. 1 ಬೆಳ್ಳಿ, 5 ಕಂಚಿನ ಪದಕಗಳು. ನಾವು ಇವಾಗ ಡಿಸ್ಕಷನ್ ಮಾಡಿದೀವಿ ಅದ್ರ ಬಗ್ಗೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪ್ರಧಾನ ಮಂತ್ರಿ ಸೂರ್ಯ ಘರ್ ಮತ್ತು ಮುಫ್ತ್ ಬಿಜ್ಲಿ ಯೋಜನೆ ಅಂತಂದ್ ಹೇಳಿ. ಸೊ ಪ್ರಧಾನ ಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತಂದ್ ಹೇಳಿ ಒಂದು ಯೋಜನೆ ಬರುತ್ತ. ಇದ್ರ ಯೋಜನೆ ಪ್ರಕಾರ 1 ಕೋಟಿ ಮನೆಗಳಿಗೆ ಸೌರಶಕ್ತಿಯನ್ನ ಅಳವಡಿಸೋದು. ಈ ಯೋಜನೆ ಪ್ರಕಾರ ಏನಂತಂದ್ರೆ 1 ಕೋಟಿ ಮನೆಗಳಿಗೆ ಸೌರ ಫಲಕವನ್ನ ಅಳವಡಿಸುವಂತಹ ಗುರಿಯನ್ನ ಹೊಂದಿರುವಂತಹ ಯೋಜನೆ ಅಂತಂದ್ ಹೇಳ್ತೀವಿ. ಇವುಗಳನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇನ್ನೊಂದ್ ಬರುತ್ತೆ, ಒಂದ್ ಕ್ವಶನ್, PM ಕುಸುಮ್ ಯೋಜನೆ ಅಂತಂದ್ ಹೇಳಿ ಬರುತ್ತೆ. ಇದು ಯಾವ್ದಕ್ ಸಂಬಂಧಪಟ್ಟೈತೆ ಅಂತಂದ್ ಹೇಳಿ ನನಗ ನೀವು ಕಮೆಂಟ್ ಅನ್ನ ಹಾಕ್ಬೇಕು. ಅದಾದ ನಂತರ ನೆಕ್ಸ್ಟ್, ಅಂತಾರಾಷ್ಟ್ರೀಯ ಯೋಗ ದಿನ ಅಂತಂದ್ ಹೇಳಿ ಯಾವಾಗ ಆಚರಣೆ ಮಾಡ್ತಾರಂದ್ರ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತಾರೆ. ಇದನ್ನ ಇಡೀ ವಿಶ್ವದೊಳಗಡೆ ಆಚರಣೆ ಮಾಡುವಂತಹ ಒಂದು ದಿನವಾಗೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮಾನವನಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವ್ದು ಅಂತಂದೇಳಿ. ಮಾನವನದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವ್ದು ಅಂತಂದ್ ಹೇಳಿ ಕೇಳಿದಾರ. ಯಾವ್ದಂತಂದ್ ಹೇಳಿದ್ರೆ ಯಕೃತ. ನೋಡ್ರಿ, ಈ ತರ ಇಂಗ್ಲಿಷ್ ನಾಗ ಕೊಟ್ರು ಅಂತಂದ್ ಹೇಳಿದ್ರೆ ಅದು 100% ಕರೆಕ್ಟ್ ಆಗಿರುತ್ತೆ. ಯಕೃತ. ಅದಾದ ನಂತರ ಅತಿ ಚಿಕ್ಕ ಗ್ರಂಥಿ ಯಾವ್ದಂತಂದ್ ಹೇಳಿದ್ರೆ ಪಿಟ್ಯೂಟರಿ ಗ್ರಂಥಿ ಅಂತಂತ ಹೇಳ್ತೀವಿ. ಅತಿ ಚಿಕ್ಕ ಗ್ರಂಥಿ ಪಿಟ್ಯೂಟರಿ. ಅದನ್ನ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತಾನು ಕೂಡ ಕರಿತೀವಿ. ಮಾಸ್ಟರ್ ಗ್ಲ್ಯಾಂಡ್ ಎಲ್ಲಾ ಗ್ರಂಥಿಗಳನ್ನ ಕಂಟ್ರೋಲ್ ಮಾಡುವಂತ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ ಅಂತಂದ್ ಹೇಳ್ತೀವಿ. ಆಮೇಲೆ ಲಿವರ್ ಇಂದ ಏನ್ ಬಿಡುಗಡೆ ಆಗತ್ತಂತಂದ್ ಹೇಳಿದ್ರೆ ಬೈಲ್ ಜ್ಯೂಸ್ ಅಥವಾ ಪಿತ್ತರಸ ಅಂತಂದ್ ಹೇಳ್ತೀವಿ. ಪಿತ್ತರಸ ಅಥವಾ ಬೈಲ್ ಜ್ಯೂಸ್ ಏನಂತಂದ್ ಹೇಳಿದ್ರೆ ಬಿಡುಗಡೆ ಆಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೆದೋಜೀರಕ ಗ್ರಂಥಿಯಿಂದ ಏನೇನ್ ಬಿಡುಗಡೆ ಆಗತ್ತೆ? ಇನ್ಸುಲಿನ್ ಬಿಡುಗಡೆ ಆಗತ್ತೆ. ಇನ್ಸುಲಿನ್. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಥೈರಾಯ್ಡ್ ಗ್ರಂಥಿಯಿಂದ ಏನ್ ಬಿಡುಗಡೆ ಆಗತ್ತ? ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ಬಿಡುಗಡೆ ಆಗತ್ತ. ಥೈರಾಕ್ಸಿನ್ ಎಲ್ಲರ ಹಾರ್ಮೋನ್ ಕಮ್ಮಿ ಆಯ್ತು, ಅಯೋಡಿನ್ ಕಂಟೆಂಟ್ ಕಮ್ಮಿ ಆಯ್ತು ಅಂತಂದ್ರೆ ಇದ್ರ ಥೈರಾಯ್ಡ್ ಬಂದ್ಬಿಡತ್ತ. ಬಾಳ್ ಡೇಂಜರಸ್ ಅದು ಥೈರಾಯ್ಡ್. ನೆಕ್ಸ್ಟ್, ಜೆ ಥಾಮ್ಸನ್ ಸರಿಯಾದ ಹೊಂದಾಣಿಕೆಯನ್ನು ನೋಡ್ಕೋಬೇಕು. ಜೆ ಥಾಮ್ಸನ್ ಅನ್ನ ಇದು ಏನ್ ಕಂಡಿಡ್ತಾರ? ಎಲೆಕ್ಟ್ರಾನ್ ಅನ್ನ ಕಂಡಿಡ್ತಾರ. ಕರೆಕ್ಟ್ ಆಗೈತೆ. ಅದಾದ ನಂತರ ಗೋಲ್ಡ್ ಸ್ಟೀನ್ ಅಂತಂದೇಳಿ ಇವ್ರೇನ್ ಕಂಡಿಡ್ತಾರ? ಪ್ರೋಟಾನ್ ಅನ್ನ ಕಂಡಿಡ್ತಾರ. ನೆಕ್ಸ್ಟ್, ಜೇಮ್ಸ್ ಚಾಡ್ವಿಕ್ ಏನ್ ಮಾಡ್ತಾರ ಅಂತಂದ್ರೆ ನ್ಯೂಟ್ರಾನ್ ಅನ್ನ ಕಂಡಿಡ್ತಾರ. ಅಂದ್ರೆ ABC 3 ಸರಿ. ಇಲೆಕ್ಟ್ರಾನ್ ಏನಂದ್ರ ನೆಗೆಟಿವ್ ಚಾರ್ಜ್, ಪ್ರೋಟಾನ್ ಏನಂತಂದ್ ಹೇಳಿದ್ರೆ ಪಾಸಿಟಿವ್ ಚಾರ್ಜ್ ಅಂತಂದ್ ಹೇಳ್ತೀವಿ. ಆಮೇಲೆ ನ್ಯೂಟ್ರಾನ್ ಏನಂತಂದ್ ಹೇಳಿದ್ರೆ ತಟಸ್ಥ ಅಂತಂದ್ ಹೇಳ್ತೀವಿ. ಇಲ್ಲೇ ನೆನ್ಪಿಟ್ಕೊಳ್ರಿ, ಒಂದ್ ಅಟಮ್ ಐತಂತಂದ್ರೆ ಒಂದ್ ಅಟಮ್ ಇದು ನ್ಯೂಕ್ಲಿಯಸ್ ಅಂತ ಅನ್ಕೊಳ್ರಿ. ಈ ನ್ಯೂಕ್ಲಿಯಸ್ ಒಳಗಡೆ 2 ಗಳು ಬರ್ತಾವ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಗಳು ನ್ಯೂಕ್ಲಿಯಸ್ ಒಳಗಡೆ ಕಂಡು ಬಂದ್ರೆ ಅದ್ರ ಸುತ್ತ ಏನಂತಂದ್ ಹೇಳಿದ್ರೆ ಯಾವ ತಿರುಗ್ತಾ ಇರ್ತಾವ? ಇಲೆಕ್ಟ್ರಾನ್ಸ್ ಗಳು ತಿರುಗ್ತಾ ಇರ್ತಾವ. ಇದು ಅಟಾಮಿಕ್ ಮಾಡೆಲ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಜೀವಕೋಶದ ಶಕ್ತಿ ಕೇಂದ್ರ ಅಥವಾ ಪವರ್ ಹೌಸ್ ಆಫ್ ದಿ ಸೆಲ್ ಅಂತಂದ್ ಹೇಳ್ತೀವಿ? ಎಸ್, ಯಾವ್ದು ಹೇಳ್ತೀವಿ ಅಂತಂದ್ ಹೇಳಿದ್ರೆ ಮೈಟೋಕಾಂಡ್ರಿಯಾ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ನೋಡ್ರಿ, ರೈಬೋಸೋಮ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪ್ರೋಟೀನ್ ಫ್ಯಾಕ್ಟರಿ ಅಂತಂದ್ ಹೇಳಿ. ಪ್ರೋಟೀನ್ ತಯಾರಕರು, ಪ್ರೋಟೀನ್ ಫ್ಯಾಕ್ಟರಿ ಅಥವಾ ಪ್ರೋಟೀನ್ ಕಾರ್ಖಾನೆ ಅಂತಂದ್ ಹೇಳಿ. ನೆಕ್ಸ್ಟ್, ಲೈಸೋಸೋಮ್ ಅಂತಂದ್ ಹೇಳಿದ್ರೆ ಇದನ್ನ ನಾವು ಸೆಲ್ಫ್ ಸುಸೈಡ್ ಅಂತಂದ್ ಹೇಳ್ತೀವಿ. ಸೆಲ್ಫ್ ಸುಸೈಡ್ ಮಾಡ್ಕೊಳತ್ತ ಅದು ಆತ್ಮಹತ್ಯಾ ಸಂಚಿ ಅಂತಂದ್ ಹೇಳಿ.
ಆತ್ಮಹತ್ಯಾ ಸಂಚಿ ಯಾವ್ದಂತಂದ್ರೆ ಅದ್ರ ಲೈಸೋಸೋಮ್ ಅಂತಂದ್ ಹೇಳ್ತೀವಿ. ಈಗ ನೋಡ್ರಿ, ಈಗ ಒಂದ್ ಸೆಲ್ ಐತೆ, ಈ ಸೆಲ್ ಒಳಗಡೆ ಯಾರು ಹೋಗಕ್ ಆಗಂಗಿಲ್ಲ. ಈಗ ಯಾವ್ದಾದ್ರು ಒಂದ್ ಬ್ಯಾಕ್ಟೀರಿಯಾ ಅಥವಾ ವೈರಾಣು ಒಳಗಡೆ ಹೋತಂತಂದ್ರೆ ಈ ಲೈಸೋಸೋಮ್ ಏನ್ ಮಾಡುತ್ತೆ, ಅದನ್ನ ಕವರ್ ಮಾಡ್ಬಿಟ್ಟು ಸಣ್ಣಾಗಿ ಸಣ್ಣಾಗಿ ಅದನ್ನ ಶ್ರಿಂಕ್ ಮಾಡಿ ಕೊಂದಾಕ್ಬಿಟ್ಟು ಅದು ಸತ್ತೋಗ್ಬಿಡತ್ತ. ಅದೇನಂತಂದ್ರೆ ಇದ್ರಲ್ಲಿ ಲೈಸೋಸೋಮ್, ಅದಕ್ಕೋಸ್ಕರ ಅದನ್ನ ಆತ್ಮಹತ್ಯಾ ಸಂಚಿ ಅಂತಂದ್ ಹೇಳ್ತೀವಿ. ಆಮೇಲೆ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತ, ಆಮೇಲೆ ನ್ಯೂಕ್ಲಿಯಸ್ ಸುತ್ತಮುತ್ತ ಅವುಗಳನ್ನ ಬಿಡ್ರಿ. ನೆಕ್ಸ್ಟ್ ರೈಬೋಸೋಮ್ ಅಂತಂದ್ ಹೇಳಿ ಬರುತ್ತೆ. ಈ ರೈಬೋಸೋಮ್ ಏನ್ ಮಾಡತ್ತಂದ್ರ ಪ್ರೋಟೀನ್ ಗಳನ್ನ ಉತ್ಪತ್ತಿ ಮಾಡಿ ಬಿಡುತ್ತೆ. ನೆಕ್ಸ್ಟ್ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾ ಏನಂತಂದ್ ಹೇಳಿದ್ರೆ ಬ್ಲಡ್ ಇಂದ ಬರುವಂತ ಗ್ಲೂಕೋಸ್ ಅನ್ನ ತಗೊಳುತ್ತ, ಬ್ಲಡ್ ಅಲ್ಲಿ ಬರುವಂತ ಗ್ಲೂಕೋಸ್ ಅನ್ನ ತಗೊಳುತ್ತ. ಆಮೇಲೆ ಶ್ವಾಸಕೋಶಗಳಿಂದ ಬರುವಂತ ಆಕ್ಸಿಜನ್ ನ ತಗೊಂಡು ಏನ್ ಮಾಡತ್ತ, ಈ ಮೈಟೋಕಾಂಡ್ರಿಯಾ ರಿಯಾಕ್ಷನ್ ಅನ್ನ ನಡೆಸುತ್ತೆ. ರಿಯಾಕ್ಷನ್ ಅನ್ನ ನಡೆಸಿ ಶಕ್ತಿಯನ್ನ ATP ರೂಪದಲ್ಲಿ ಬಿಡುಗಡೆ ಮಾಡುತ್ತ. ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೂಡ ಬಿಡುಗಡೆ ಮಾಡುತ್ತ. ಇದು ಮತ್ತೇನಾಗತ್ತಂದ್ರೆ ಶ್ವಾಸಕೋಶಗಳಿಗೆ ಹೋಗಿ ಅಲ್ಲಿಂದ ಹೊರಗಡೆ ಹೋಗುತ್ತೆ. ಇದು ಮೈಟೋಕಾಂಡ್ರಿಯಾದ ಶಕ್ತಿಯನ್ನ ಉತ್ಪಾದನೆ ಮಾಡುವಂತ ಒಂದು ಕೆಲಸ. ಅದಕ್ಕೋಸ್ಕರ ಅದನ್ನ ಪವರ್ ಹೌಸ್ ಆಫ್ ದಿ ಸೆಲ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಮನುಷ್ಯನ ದೇಹದಲ್ಲಿ ರಕ್ತವನ್ನ ಶುದ್ಧಿಸುವ ಅಂಗ ಯಾವುದು ಅಂತಂದೇಳಿ. ಸೊ ಮನುಷ್ಯನಲ್ಲಿ ರಕ್ತ ಎಲ್ಲಿ ಶುದ್ಧೀಕರಣ ಆಗತ್ತಂತಂದ್ರೆ ಕಿಡ್ನಿ ಒಳಗಡೆ ಆಗತ್ತ. ನೆನ್ಪಿಟ್ಕೊಳ್ರಿ, ಹಾರ್ಟ್ ಒಳಗಡೆ ಆಗಂಗಿಲ್ಲ. ಶುದ್ಧೀಕರಣ ಎಲ್ಲಿ, ಕಿಡ್ನಿ ಒಳಗಡೆ ಆಗ್ಬಿಟ್ಟು ಅಲ್ಲಿ ವೇಸ್ಟ್ ಎಲ್ಲ ಏನಂತಂದ್ರೆ ಯೂರಿನ್ ಮುಖಾಂತರ ಹೊರಗಡೆ ಬರುತ್ತೆ. ವೇಸ್ಟ್ ಎಲ್ಲ ಯಾವ್ದ್ರ ಮುಖಾಂತರ, ಯೂರಿನ್ ಮುಖಾಂತರ ಹೊರಗಡೆ ಬರುತ್ತ. ಹಂಗಾದ್ರೆ ಸರ್ ಹಾರ್ಟ್ ಏನ್ ಮಾಡತ್ರಿ? ಜಸ್ಟ್ ಹಾರ್ಟ್ ಏನ್ ಮಾಡತ್ತಂತಂದ್ರೆ ರಕ್ತದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಹಾಕತ್ತ, ಆಮೇಲೆ ಆಕ್ಸಿಜನ್ ಅನ್ನ ಮಿಕ್ಸ್ ಮಾಡ್ಕೊಂಡು ಎಲ್ಲಾ ಕಡೆ ಕಳ್ಸತ್ತ ಅಷ್ಟೇ. ಇದು ಬಿಟ್ರೆ ಮತ್ತೇನಿಲ್ಲ. ಆಕ್ಸಿಜನ್ ಏನ ಇದು ಕಾರ್ಬನ್ ಡೈಆಕ್ಸೈಡ್ ಇರುವಂತ ರಕ್ತವನ್ನ ಏನ್ ಮಾಡುತ್ತ, ಶ್ವಾಸಕೋಶಗಳಿಗೆ ಕಳ್ಸತ್ತ. ಆಮೇಲೆ ಅಲ್ಲಿ ಏನಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಹಾಕ್ಬಿಟ್ಟು ಆಕ್ಸಿಜನ್ ಅನ್ನ ಹೇರ್ಬಿಟ್ಟು ಲೋಡ್ ಕಳಿಸ್ತಾವು. ಆ ಲೋಡ್ ಬಂದಿರುವಂತ ಬ್ಲಡ್ ಅನ್ನ, ಆಕ್ಸಿಜನ್ ಇರುವಂತ ಬ್ಲಡ್ ಅನ್ನ ಎಲ್ಲಾ ಪಾರ್ಟ್ಸ್ ಕಳಿಸುತ್ತ. ದಟ್ಸ್ ಇಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಯಾವ್ದಂತಂದ್ರೆ ಹಾಕಿ ಅಂತಂದ್ ಹೇಳ್ತೀವಿ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವ್ದಂತಂದ್ರೆ ಹಾಕಿ ಅಂತಂದ್ ಹೇಳ್ತೀವಿ. ಇದಕ್ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಮೇಜರ್ ಧ್ಯಾನ್ ಚಂದ್ ಅಂತಂದ್ ಹೇಳ್ತೀವಿ. ಯಾರು? ಮೇಜರ್ ಧ್ಯಾನ್ ಚಂದ್. ತುಂಬಾ ಇಂಪಾರ್ಟೆಂಟ್ ಈ ಪರ್ಸನ್. ಇವರ ಹುಟ್ಟಿದ ಹಬ್ಬವನ್ನ August 29 ನಾವ್ ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಕ್ರೀಡಾ ದಿನ ಅಂತಂದೇಳಿ ಆಚರಣೆ ಮಾಡ್ತೀವಿ. ಇತ್ತೀಚೆಗೆ ಮೊದಲೇನಂದ್ರ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕೊಡ್ತಾ ಇದ್ರು. ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತಂದೇಳಿ ಈ ರಾಜೀವ್ ಗಾಂಧಿಯನ್ನ ತೆಗೆದು ಹಾಕಿ ಇವಾಗ ಏನಂತ ಮಾಡಿದಾರ ಅಂದ್ರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತಂದ್ ಹೇಳಿ ಐತೆ. ಇವಾಗ ಅದನ್ನ ಕೊಡ್ತಾ ಇದಾರ ಇನ್ಸ್ಟೆಡ್ ಆಫ್ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಇವಾಗ. ನೆಕ್ಸ್ಟ್ ತಾಮ್ರ ಶಿಲಾಯುಗದ ನೆಲೆಗಳಿದಾವ. ಅದಕ್ಕೆ ಸಂಬಂಧಪಟ್ಟಂತದ್ದು ಈ ಇಂಥವೆಲ್ಲ ಶಿಲಾಯುಗದ ಎಲ್ಲಾದ್ರೂ ಬಂದ್ರ ಒಂದ್ ಕಡೆ ಸಪರೇಟ್ ಆಗಿ ಬರ್ದಿಟ್ಕೊಳ್ರಿ, ಅವಾಗ ಕ್ವಶನ್ಸ್ ಗಳು ರಿಪೀಟ್ ಆಗ್ತಾವ. ಇಲ್ಲಿ ಯಾವ್ಯಾವ ಕರೆಕ್ಟ್ ಇದಾವ್ ನೋಡ್ರಿ. ಇಲ್ಲಿ ಕಾಯ್ತಾ ಅಂತಂದ್ ಹೇಳಿ ಬರುತ್ತೆ, ಇದು ಮಹಾರಾಷ್ಟ್ರದಲ್ಲಿ ಬರಂಗಿಲ್ಲ. ಗಿಲುಂಡ್ ಅಂತಂದ್ ಹೇಳಿ ರಾಜಸ್ಥಾನದಲ್ಲಿ, ನಗ್ದಾ ಅಂತಂದ್ ಹೇಳಿ ಮಧ್ಯಪ್ರದೇಶದಲ್ಲಿ. ಬಿ ಮತ್ತು ಸಿ ಮಾತ್ರ ಸರಿಯಾಗಿದಾವ, ಇವುಗಳನ್ನ ನೆನ್ಪಿಟ್ಕೊಡ್ರಿ. ಇದು ಕಾಯ್ದಾ ಅನ್ನೋದೇನಂತಂದ್ರೆ ಮಧ್ಯಪ್ರದೇಶದಲ್ಲಿ ಬರುವಂತ ಒಂದು ತಾಣ, ಮಧ್ಯಪ್ರದೇಶದಲ್ಲಿ ಬರುತ್ತೆ, ಮಹಾರಾಷ್ಟ್ರದಲ್ಲಿ ಬರಂಗಿಲ್ಲ ಅದು. ತಾಮ್ರ ಶಿಲಾಯುಗದ ಶಿಲಾಯುಗದಲ್ಲಿ ಕಂಡು ಬರುವಂತ ತಾಣಗಳು, ಅಲ್ಲಿ ಅದ್ರದ್ದು ಪಳೆಯುಳಿಕೆಗಳು ಅವಶೇಷಗಳು ಸಿಕ್ಕಿದಾವ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಾಜವಂಶರ ಅರಸರ ಬಗ್ಗೆ, ಅವರ ಬಿರುದುಗಳ ಬಗ್ಗೆ ಏನಂತಂದ ಹೇಳಿದ್ರೆ ಕ್ವಶನ್ ಐತೆ. ಈ ಬಿರುದು ಮೇಲಿನ ಎಷ್ಟು ಬಿರುದುಗಳು, ಆಮೇಲೆ ಅದು ವೈದಿಕ ಋಷಿಗಳೊಂದಿಗೆ ಸಂಪರ್ಕವನ್ನ ಸೂಚಿಸುತ್ತ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ರಾಜ ಗೌತಮಿ ಪುತ್ರ ಸಿರಿ ಸತಕರ್ಣಿ ಅಂತಂದೇಳಿ, ರಾಜ ವಸಿಷ್ಠ ಪುತ್ರ ಸಿರಿ ಪುಲಮಾವಿ ಅಂತಂದೇಳಿ, ರಾಜ ಮಾತಾರಿ ಪುತ್ರ ಸಕಸೇನ ಅಂತಂದೇಳಿ. ಇದ್ರಲ್ಲಿ ಎಷ್ಟು ಕರೆಕ್ಟ್ ಇದಾವ ಅಂತಂದೇಳಿ. ಎಸ್, ಇಲ್ಲಿ ನೋಡ್ರಿ, ಗೌತಮಿ, ಅದಾದ ನಂತರ ವಸಿಷ್ಠ, ಅದಾದ ನಂತರ ನೆಕ್ಸ್ಟ್ ಮಾತರಿ, ಇವ್ರ ಮೂರು ಜನ ಏನಂತಂದ್ರೆ ಋಷಿಗಳು ಅಂತಂದ ಹೇಳ್ತೀವಿ. ಋಷಿಗಳು ಅವರಿಂದ ಬಂದಂತಹ ಗೋತ್ರಗಳು ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಉಳಿದದ್ದೆಲ್ಲ ಏನಂತಂದ್ರೆ ಅವ್ರ ಹೆಸರುಗಳು. ಆಮೇಲೆ ಇನ್ನೂ ಒಂದ್ ಹೇಳ್ತೀವಿ, ಇದು ಗೌತಮಿ ಪುತ್ರ, ವಸಿಷ್ಠ ಪುತ್ರ, ಮಾತರಿ ಪುತ್ರ ಅಂತಂದೇಳಿ ಈ ತರ ಹಿಂಗ್ ಹೆಸರುಗಳು ಬರ್ತಾವ. ಇವುಗಳು ಕರೆಕ್ಟ್ ಇದಾವ. ಮೂರು ಏನಂತಂದ ಹೇಳಿದ್ರ ಅವ್ರ ಬಿರುದುಗಳು ಕರೆಕ್ಟ್ ಇದಾವ, ನೆನ್ಪಿಟ್ಕೊಡ್ರಿ. ಶಾತವಾಹನರ ಬಗ್ಗೆ, ಶಾತವಾಹನರ ಸ್ಥಾಪಕ ಯಾರಂತಂದ ಹೇಳಿದ್ರ ಸಿಮುಕ ಅಂತಂದ ಹೇಳ್ತೀವಿ. ಇವ್ರ ಕಾಲದಲ್ಲಿ ಫೇಮಸ್ ಯಾರು? ಒಂದನೇ ಶಾತಕರ್ಣಿ. ಒಂದನೇ ಶಾತಕರ್ಣಿ ಇವನ್ ಬಗ್ಗೆ ಹೇಳುವಂತ ಶಾಸನ ಯಾವ್ದು ಅಂತಂದ ಹೇಳಿದ್ರ ನಾಸಿಕ್ ಶಾಸನ ಅಂತಂದ ಹೇಳ್ತೀವಿ. ನಾಸಿಕ್ ಶಾಸನ ಇದನ್ನ ಹೊರಡಿಸಿದಂತವ್ರು ಯಾರಂತಂದ ಹೇಳಿದ್ರ ಅವನ ಹೆಂಡತಿ ಹೊರಡಿಸ್ತಾಳ. ಅವಳ ಹೆಸರು ಏನಂತ ಕಮೆಂಟ್ ಹಾಕ್ರಿ. ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಫೇಮಸ್ ಯಾರಂತಂದ್ರ ಗೌತಮಿ ಶಾತಕರ್ಣಿ.
ಇವನ ಸೈನಿಕ ಸಾಧನಗಳ ಬಗ್ಗೆ ಹೇಳುವಂತ ಒಂದು ಶಾಸನ ಯಾವ್ದಂತಂದ್ ಹೇಳಿದ್ರ ಸಾರಿ ಇಲ್ಲಿ ಉಲ್ಟಾ ಆಗೈತ್ ನೋಡ್ರಿ. ಇದು ನಾಸಿಕ್ ಶಾಸನ ಅಲ್ಲ. ಗೌತಮಿ ಪುತ್ರ ಶಾತಕರ್ಣಿ ಬರುತ್ತಲ್ಲ, ಇದು ನಾಸಿಕ್ ಶಾಸನ. ಇದನ್ನ ಹೊರಡಿಸಿದಂತವ್ರು ಯಾರಂತಂದ ಹೇಳಿದ್ರೆ ಅವನ ತಾಯಿಯಾದಂತಹ ಬಾಲಶ್ರೀ, ಗೌತಮಿ ಬಾಲಶ್ರೀ ಅವರು ಹೊರಡಿಸ್ತಾರ ನಾಸಿಕ್ ಶಾಸನ. ಇದು ಗೌತಮಿ ಪುತ್ರ ಶಾತಕರ್ಣಿಯ ಒಂದು ಸೈನಿಕ ಸಾಧನಗಳ ಬಗ್ಗೆ ಹೇಳುವಂತಹ ಒಂದು ಕೃತಿಯಾಗೈತ. ಇದರಲ್ಲಿ ಅವನನ್ನ ಕ್ಷತ್ರಿಯ ದರ್ಪಣ ಅಂತಂದ ಹೇಳಿ ಅಥವಾ ಏಕ ಬ್ರಾಹ್ಮಣ ಅಂತಂದ ಹೇಳಿ ಅದ್ರಲ್ಲಿ ಮೆನ್ಷನ್ ಮಾಡಿದಾರೆ ಗೌತಮಿ ಪುತ್ರ ಶಾತಕರ್ಣಿಯನ್ನ. ಆಮೇಲೆ ತ್ರೈ ಸಮುದ್ರ ಪಿತಾವಾಹನ ಅಂತಂದ ಹೇಳಿ ಕೂಡ ಇದ್ರಲ್ಲೇ ಕಂಡು ಬರುತ್ತೆ. ಆಮೇಲೆ ನೆಕ್ಸ್ಟ್ ಇದ್ರ ಒಳಗಡೆ ವಸಿಷ್ಠ ಪುತ್ರ ಪುಲಮಾಯಿ ಬಗ್ಗೆ ಕೂಡ ಬರುತ್ತೆ. ವಸಿಷ್ಠ ಪುತ್ರ ಪುಲಮಾಯಿ ಕೂಡ ಬಗ್ಗೆ ಬರುತ್ತೆ. ಆಮೇಲೆ ಇನ್ನೊಂದು 1ನೇ ಶಾತಕರ್ಣಿ ಬಗ್ಗೆ ಹೇಳುವಂತ ಶಾಸನ ಯಾವ್ದಂತಂದ್ರೆ ನಾನಗಾಡ್ ಶಾಸನ. ಅದು ನಾಸಿಕ್ ಶಾಸನ ಅಲ್ಲ, ನಾನಗಾಡ್ ಶಾಸನ. ಇದನ್ನ ಅವನ ಪ್ರಿಯ ಹೆಂಡತಿಯಾದಂತಹ ರಾಣಿ ನಯನಿಕ ಅವಳು ಏನ್ ಮಾಡ್ತಾಳಂತಂದ್ರೆ ಹೊರಡಿಸ್ತಾಳ. ಸೊ 1ನೇ ಶಾತಕರ್ಣಿಯ ಹೆಂಡತಿ. ಇದು ಶಾತವಾಹನರದ ಆರಂಭ ಕಾಲದ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳುತ್ತ. ಅದಾದ ನಂತರ ಇನ್ನೊಂದು ಬರುತ್ತೆ ಕಾರ್ಲೆ ಶಾಸನ ಅಂತಂದ ಹೇಳಿ. ಕಾರ್ಲೆ ಶಾಸನ. ಆಮೇಲೆ ನೆಕ್ಸ್ಟ್ ಮೆಕಡೋನಿ ಶಾಸನ ಅಂತಂದ ಹೇಳಿ ಬರುತ್ತೆ. ಮೆಗಡೋನಿ ಅಂತಂದ ಹೇಳಿ ಮೆಗಡೋನಿ ಶಾಸನ. ಈ ಮೆಗಡೋನಿ ಶಾಸನವನ್ನ 3ನೇ ಪುಲಮಾಯಿ ಹೊರಡಿಸ್ತಾನ. ಯಾರು? 3ನೇ ಪುಲಮಾಯಿ. ಆಮೇಲೆ ನೆಕ್ಸ್ಟ್ ಹಾತಿಗುಂಪ ಶಾಸನ ಬರುತ್ತ. ಇದು ಕಳಿಂಗ ರಾಜನ ಕಾರವೇಲ ಹೊರಡಿಸ್ತಾನ. ಕಳಿಂಗ ರಾಜನಾದಂತಹ ಕಾರವೇಲ, ಹಾತಿಗುಂಪ ಶಾಸನ. ಇದೇ ಕಾಲದಲ್ಲಿ ಬರುವಂತದ್ದು ಶಾತವಾಹನರಿದ್ದಾಗ ಹಾತಿಗುಂಪ ಶಾಸನ. ಸೊ ಇದನ್ನ 1ನೇ ಕಾರವೇಲ ಅಥವಾ ಕಾರವೇಲ ಅಂತಂದ ಹೇಳಿ ನೆನ್ಪಿಟ್ಕೊಡ್ರಿ. ಕಳಿಂಗ ರಾಜ ಅವನು ಹೊರಡಿಸುವಂತ ಒಂದು ಶಾಸನ. ಇದು ಇವರಿಬ್ರು ನಡುವೆ ಯುದ್ಧದ ಬಗ್ಗೆ ಹೇಳುತ್ತೆ. ಶಾತವಾಹನರ ಜೊತೆ ಅವನು ಹೆಂಗ್ ಯುದ್ಧ ಮಾಡ್ತಿದ್ದ ಅಂತಂದ ಹೇಳಿ. ಈ 3 ಏನಂತಂದ ಹೇಳಿದ್ರೆ 3-4 ಇನ್ಸ್ಕ್ರಿಪ್ಷನ್ಸ್ ಗಳು, ಶಾಸನಗಳನ್ನ ನೀವು ನೆನ್ಪಿಟ್ಕೋಬೇಕು. ಉಳಿದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಜೈ ಹಿಂದ್.